SP ಫಿಶಿಂಗ್ ಗ್ಲಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ ಏನಪ್ಪ ಅಂದ್ರೆ ನಾನು ತೋರಿಸೋದು ನೋಡಿ, ಬರೀ ಇದನ್ನಲ್ಲಿ ಪಾತ್ರಗಳ ಬೇರೆ ಅಂದ್ರೆ ಆಂಕರ್ ಟೈಪ್ ಇರುತ್ತೆ ಉಕ್ಕು ಬಿಗರ. ಇದರಲ್ಲಿ ತುಂಬಾ ಜನ ಮೀನು ಹಿಡಿತಾ ಇರ್ತಾರೆ. ಬಟ್ ಇದಕ್ಕಿಂತ ಎಕ್ಸ್ಟ್ರಾ ಸ್ವಲ್ಪ ಇನ್ನೂ ಒಂದೆರಡು ಉಕ್ಕು ಹಾಕೋಣದು ಯಾವ ತರ ಅಂತ ತೋರಿಸ್ತೀನಿ ಮೆಥಡ್ ನೋಡಿ. ಇದಕ್ಕೆ ಬೇಕಾಗಿರೋದು ಒಂದು ಆಂಕರ್ ಟೈಪ್ದು ಉಕ್ಕೊಂದು, ಸ್ವೆಲ್ ಒಂದು, ಸ್ವಲ್ಪ ಬ್ರೈಡೆಡ್ ಲೈನು, ಉಕ್ಕು ಒಂದು 2 ಹಾಕೋಬಹುದು, ಇಲ್ಲ 3-4 ಎಷ್ಟಾದ್ರು ಹಾಕ್ಬೋದು. ಒಂದು ಸ್ಟಾಪರು, ಸ್ಪ್ರಿಂಗು, ಒಂದು ಮಣಿ ಒಂದು ಬೇಕಾಗುತ್ತೆ. ಮೊದಲಿಗೆ ನೋಡಿ ನಿಮ್ಗೆ ಇದು ತೋರಿಸ್ತೀನಿ ಉಕ್ಕು ಯಾವ ಥರ ಕಟ್ಕೊಳೋದಂತ. ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಏನೋ ಡೌಟ್ ಇದ್ರೆ ಸ್ವಲ್ಪ ಕ್ಲಿಯರ್ ಆಗಿ. ಇದನ್ನು ಒಂದು 4-5 ಸಲ ರೋಲ್ ಮಾಡಿ, ಇದು ಕಟ್ಟುವಾಗ 3 ಸೈಡ್ ಮುಳ್ಳಿದೆಯಲ್ಲ ಚುಚ್ಕೊಳತ್ತೆ, ಹುಷಾರಾಗಿ ಕಟ್ಕೊಳ್ಳಿ. ಅದರಿಂದ ನಾನು ಸ್ವಲ್ಪ ಸ್ಲೋ ಕಟ್ತಾ ಇದ್ದೀನಿ ನೋಡಿ. ಅಷ್ಟೇ, ಏನಿಲ್ಲ ಅಂದರೆ ಸ್ವಲ್ಪ ಫ್ರೀ ಬಿಟ್ಟು ಕಟ್ಕೊಬೋದು ನೋಡಿ. ಒಂದು 5-6 ಸಲ ರೋಲ್ ಮಾಡಿ ಆದಮೇಲೆ ಇದನ್ನಲ್ಲಿ ಹಾಕ್ಕೋಬೇಕು. ಅದರ ಥರ ಹಾಕ್ಕೊಂಡು ಇದನ್ನ ಇಟ್ಕೊಂಡು ಲೈಟಾಗಿ ಈ ಥರ ಮೂವ್ ಮಾಡಿಕೊಂಡು ಇಳಿಬೇಕು. ಇಷ್ಟ ಯಾವ ಥರ ಸ್ಟ್ರಾಂಗ್ ಫುಲ್ ಟೈಟ್ ಆಗಿಬಿಡ್ತಲ್ವಾ. ಇದಾದಮೇಲೆ ನೆಕ್ಸ್ಟು ಸ್ಪ್ರಿಂಗ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಒಳಗಡೆ ಸ್ಪ್ರಿಂಗ್ ಏನಕ್ಕಪ್ಪ ಅಂದರೆ ನೋಡಿ, ಬರೀದು ಈ ಥರ ಇದ್ದಾಗ ಇಲ್ಲಿ ಫುಡ್ ಹಾಕ್ತಾರಲ್ಲ, ಒಡೆದಾಗೆಲ್ಲ ಉದುರೋಗ್ತಾ ಇರುತ್ತೆ. ಅವು ಇದಾಗ್ದಾಗ ಸ್ವಲ್ಪ ಹೊತ್ತು ಫುಡ್ ಇರುತ್ತೆ, ನಾವು ಆಡ್ಬೋದು. ಒಂದು 2-3 ಸಲ ಆದರೂ ಅದನ್ನೆಲ್ಲ ಮೀನು ಹಿಡಿಯೋದಕ್ಕೆ ಹಾಕ್ಕೊಬೋದು ನೋಡಿ. ಇದು ಸ್ಪ್ರಿಂಗ್ ಆಯಿತು. ನೆಕ್ಸ್ಟ್ ಒಂದು ಮಣಿ. ಇದು ಏನಕ್ಕಪ್ಪ ಮಣಿ, ಸ್ಪ್ರಿಂಗು, ಸ್ಟಾಪರೆಲ್ಲ ಯೂಸ್ ಮಾಡೋದಂದ್ರೆ, ಇದು ಫುಡ್ ಹಾಕಿದಾಗ ಈ ಥರ ಆ ಕಡೆ ಈ ಕಡೆ ಅಲ್ಲಾಡ್ಬಾರ್ದು, ಅದಕ್ಕೋಸ್ಕರ. ಇದು ಮಣಿ ಹಾಕಿದ್ಮೇಲೆ ಒಂದು ಸ್ಟಾಪರ್ ಹಾಕ್ಬಿಟ್ರೆ ಗೊತ್ತಲ್ಲ, ಸ್ಟ್ರಾಂಗಾಗಿ ಒಂದೇ ಜಾಗದಲ್ಲಿರುತ್ತೆ, ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ನೋಡಿ. ಒಂದು ಸ್ಟಾಪರ್ ನೋಡಿ ತೋರಿಸ್ತೀನಿ. ಇದು ಹಾಕ್ಬಿಟ್ರೆ ಅಂದರೆ ಸ್ಟಾಪರು ಸ್ವಲ್ಪನೂ ಅಲ್ಲಾಡೋದಿಲ್ಲ, ಫುಲ್ಲು ಸ್ಟ್ರಾಂಗ್ ಆಗಿರುತ್ತೆ ನೋಡಿ. ನೋಡಿದ್ರ ಸ್ಟಿಫಾಗಿ ಒಂದೇ ಜಾಗದಲ್ಲಿರುತ್ತೆ, ಅಲ್ಲಿ ಇಲ್ಲಿ ಎಲ್ಲಿ ಹೋಗಲ್ಲ. ಇದಾದಮೇಲೆ ನೆಕ್ಸ್ಟ್ ನಮಗೆ ಉಕ್ಕು ಒಂದು 2 ಹಾಕ್ಕೋಬೋದು, 3-4 ನಿಮ್ಮ ಇಷ್ಟ, ಯಾವ ಥರ ಬೇಕು ಹಾಕ್ಕೊಬೋದು. ನಾನೊಂದು 2 ಉಕ್ಕು ಮಾತ್ರ ಯೂಸ್ ಮಾಡ್ತೀನಿ ನೋಡಿ. ಈ ಥರ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಹೈಟ್ ನೋಡ್ಕೋಬೇಕು. ಮೊದಲಿಗೆ ಇಷ್ಟಲ್ಲಿದ್ರೆ ಸಾಕು. ಯಾಕಂದ್ರೆ ಫುಡ್ ಹಾಕೋದಕ್ಕೆ ಮಿನಿಮಮ್ ಒಂದು 2-3 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ, ಆಯ್ತಲ್ಲ. ಅದಾದಮೇಲೆ ಸೇಮ್ ಅವಾಗೆ ಕಟ್ಟಿದ್ನಲ್ಲ ಅದೇ ಥರನೇ ನೋಡಿದಾಯ್ತಲ್ಲ. ಒಂದಾಯ್ತು, ಇನ್ನೂ ಒಂದು. ಇನ್ನೊಂದು 2ನೇ ಉಕ್ಕು ಸೇಮ್ ಇದ್ರ ಟೈಪ್. ಆಯ್ತಲ್ಲ. ಅದಾದ್ಮೇಲೆ ಮೇಲೆ ನಮಗೆ ಇದು ಹಾಕೋಬೇಕು. ಇದೇನಪ್ಪ ಅಂದ್ರೆ ಅವಾಗ ನಮ್ಗೆ ಇಲ್ಲಿ ಗಂಟಾಕಿ ತೆಗಿತಾ ಇದ್ರೆ ಇಲ್ಲಿ ಕಟ್ಟಾಗ್ಬಿಡುತ್ತೆ, ಅದರಿಂದ ಇದನ್ನ ಮಾಡ್ಕೊತ ಇರೋದು. ಮಾಡಿಕೊಂಡು ಈ ಥರ ಯೂಸ್ ಮಾಡಿ ನೋಡಿ ನೀವು. ಒಂದು ಸಲಿಗೆ ಹೊಡೆದಾಗೆಲ್ಲ ಒಂದು ಮೀನಾದರೂ ಅಟ್ಲೀಸ್ಟ್ ಸಿಕ್ಕೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.